ಹಿಂದೂ ಸಂಪ್ರದಾಯದ ಪ್ರಕಾರ ದೇವಸ್ಥಾನಗಳನ್ನ ಹೊಸದಾಗಿ ನಿರ್ಮಿಸಿದಾಗ ವಿಗ್ರಹ ಪ್ರಾಣ ಪ್ರತಿಷ್ಠೆ ಬಹಳ ಮುಖ್ಯ. ಪ್ರಾಣ ಪ್ರತಿಷ್ಠೆ ಅಂದ್ರೆ ಪ್ರಾಣ ಶಕ್ತಿಯನ್ನ ವಿಗ್ರಹದಲ್ಲಿ ಸ್ಥಾಪಿಸುವುದು, ಆ ದೇವರನ್ನು ವಿಗ್ರಹದಲ್ಲಿ ಆವಾಹನೆ ಮಾಡುವುದು. ಈ ಮೂಲಕ ಮೂರ್ತಿ ಪೂಜೆಗೆ ಅರ್ಹವಾಗುತ್ತೆ. ಅದರಂತೆ ಅಯೋಧ್ಯೆಯ ಬಾಲರಾಮನ ಪ್ರಾಣ ಪ್ರತಿಷ್ಠೆಯನ್ನು ಮಾಡಲಾಗಿದೆ. ಆದ್ರೆ ಅಚ್ಚರಿ ಎಂಬಂತೆ ಬಾಲರಾಮನ ವಿಗ್ರಹದಲ್ಲಿ ಬದಲಾವಣೆ ಕಾಣ್ತಾ ಇದೆ. ಪ್ರಾಣ ಪ್ರತಿಷ್ಠೆಯ ನಂತರ ಅಯೋಧ್ಯೆಯ ಬಾಲರಾಮನ ವಿಗ್ರಹದಲ್ಲಿ ಜೀವಂತಿಕೆ ಎದ್ದು ಕಾಣ್ತಾ ಇದೆ. ಮುಖವನ್ನ ನೋಡಿದ್ರೆ ಬಾಲರಾಮ ಹೆಚ್ಚು ನಗುವಂತೆ ಕಾಣುತ್ತೆ. ಇದನ್ನು ಸ್ವತಃ ವಿಗ್ರಹವನ್ನು ಕೆತ್ತನೆ ಮಾಡಿದ ಅರುಣ್ ಯೋಗಿರಾಜ್ ಅವರು ಹೇಳಿದ್ದಾರೆ. ತಿಂಗಳುಗಳ ಕಾಲ ಕೆತ್ತನೆ ಮಾಡಿದ ಮೂರ್ತಿಯೇ ಆಗಿದ್ರು ಪ್ರಾಣ ಪ್ರತಿಷ್ಠೆಯ ನಂತರ ರಾಮ ಸಂಪೂರ್ಣವಾಗಿ ಬದಲಾಗಿದ್ದಾನೆ. ಇದು ನಾನು ಕೆತ್ತನೆ ಮಾಡಿದ ಮೂರ್ತಿಯಂತೆ ಕಾಣ್ತಾ ಇಲ್ಲ. ದಿನೇ ದಿನೇ ಬಾಲರಾಮನ ಮುಖದಲ್ಲಿ ನಗುವಿನ ಜೊತೆಗೆ ಮುಖಭಾವವು ಬದಲಾಗ್ತಾ ಇದೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ರಾಮ ವಿಗ್ರಹದಲ್ಲಿ ಆಗಿರುವ ಆ 6 ಬದಲಾವಣೆಗಳು ಏನೇನು? ಆ ಬದಲಾವಣೆಯ ಪವಾಡವನ್ನ ಕಂಡು ಭಕ್ತರು ಹೇಳೋದೇನು ಅನ್ನೋದರ ಎಲ್ಲಾ ಇಂಚಿಂಚು ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಪೂರ್ತಿಯಾಗಿ ನೋಡಿ. ಈ ಮಾಹಿತಿಗಳನ್ನೆಲ್ಲ ತುಂಬಾ ಕಷ್ಟಪಟ್ಟು ನಿಮಗೆ ತಿಳಿಸೋದಕ್ಕೆ ಒಂದು ಪ್ರಯತ್ನವನ್ನ ಮಾಡಿದ್ದೀನಿ. ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದೇ ಒಂದು ಮೆಚ್ಚುಗೆ, ಅಂದ್ರೆ ಲೈಕ್ ಮಾತ್ರ. ಕೊಟ್ರ ಲೈಕು ಜೊತೆಗೆ ನೀವೇನಾದ್ರೂ ರಾಮನ ಭಕ್ತರಾಗಿದ್ರೆ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಅಲ್ಲದೆ ನಿಮಗೇನೇನು ಬದಲಾವಣೆ ಕಂಡಿದೆ ಅಂತ ಕಮೆಂಟ್ ಕೂಡ ಮಾಡಿ. ಸೋ ಇನ್ಯಾಕ್ ತಡ, ಬನ್ನಿ ಸುದ್ದಿ ಜಾಲದೊಳಗೆ ಹೋಗೋಣ. ಜನವರಿ 22ನೇ ತಾರೀಕು ಪ್ರತಿಷ್ಠಾಪನೆಗೊಂಡ ಬಾಲರಾಮನ ವಿಗ್ರಹದಿಂದ ಪವಾಡಗಳು ಶುರುವಾಗಿದೆ. ದಿನದಿಂದ ದಿನಕ್ಕೆ ರಾಮನ ಮುಖದಲ್ಲಿ ಒಂದು ರೀತಿಯ ಬದಲಾವಣೆ ಕಾಣ್ತಾ ಇದೆ. ಈ ಮುಖದಲ್ಲಿ ಆಗುತ್ತಿರುವ ಬದಲಾವಣೆ ಅತಿ ದೊಡ್ಡ ಪವಾಡ ಅಂತಲೇ ವಿಗ್ರಹ ಕೆತ್ತನೆ ಮಾಡಿರುವ ಅರುಣ್ ಯೋಗಿರಾಜ್ ಅವರು ಹೇಳಿದ್ದಾರೆ. ಈ ಬದಲಾವಣೆಯನ್ನ ನೋಡಿದ್ರೆ ಸ್ವತಃ ರಾಮನೇ ವಿಗ್ರಹದಲ್ಲಿ ಬಂದು ನೆಲೆಸಿದ್ದಾನೆ ಅಂತ ಅನ್ಸುತ್ತೆ. ಈಗ ನೀವು ನೋಡ್ತಿದ್ದೀರಲ್ಲ, ಈ 2 ವಿಗ್ರಹದಲ್ಲಿ ಅದೆಷ್ಟು ಬದಲಾವಣೆ ಇದೆ ಅಂತ ನೋಡಿ. ಎಡಭಾಗದಲ್ಲಿ ನೋಡ್ತಾ ಇರೋದು ಪ್ರಾಣ ಪ್ರತಿಷ್ಠಾಪನೆಗಿಂತ ಮುಂಚಿನ ವಿಗ್ರಹ. ಬಲಭಾಗದಲ್ಲಿ ನೋಡ್ತಾ ಇರೋದು ಪ್ರಾಣ ಪ್ರತಿಷ್ಠೆಯಾಗಿ ಅಲಂಕಾರಗೊಂಡಿರುವ ಬಾಲರಾಮ. ರಾಮನ ವಿಗ್ರಹದ ಮುಖದಲ್ಲಿ 6 ಬದಲಾವಣೆಗಳಾಗಿದ್ದು ಒಂದೊಂದನ್ನೇ ನೋಡೋಣ. ನಂಬರ್ 1, ರಾಮನ ಕಣ್ಣುಗಳಲ್ಲಿ ಬದಲಾವಣೆ. ಈ 2 ಚಿತ್ರದ ಕಣ್ಣುಗಳನ್ನ ಸರಿಯಾಗಿ ಗಮನಿಸಿ. ಅಲಂಕಾರ ಆಗಿರುವ ಬಾಲರಾಮನ ಕಣ್ಣುಗಳಿಂದ ಹೊಳಪು ಹೆಚ್ಚಾಗಿ ಕಂಡುಬರುತ್ತೆ. ರಾಮನು ಖುಷಿಯಿಂದ ತಮ್ಮ ಕಣ್ಣನ್ನ ತೆರೆದು ಭಕ್ತರನ್ನ ನೋಡ್ತಾ ಇದ್ದಂತೆ ಕಾಣುತ್ತೆ. ಅಲಂಕಾರ ಇಲ್ಲದ ರಾಮನ ವಿಗ್ರಹದ ಕಣ್ಣಿಗಿಂತ ಅಲಂಕಾರ ಆಗಿರುವ ರಾಮನ ವಿಗ್ರಹದಲ್ಲಿ ಅತಿ ಹೆಚ್ಚು ಹೊಳಪು ಕಾಣ್ತಾ ಇರೋದು ನಿಮ್ಮ ಕಣ್ಣಾರೆ ನೀವು ನೋಡಬಹುದು. ಜೊತೆಗೆ ಮನುಷ್ಯರ ಕಣ್ಣಿನಂತೆಯೇ ಕಾಣ್ತಾ ಇದ್ದು ದಿನದಿಂದ ದಿನಕ್ಕೆ ಕಣ್ಣಿನಲ್ಲಿ ಹೊಳಪು ಹೆಚ್ಚಾಗ್ತಾನೇ ಇದೆ. ನಂಬರ್ 2, ರಾಮನ ಹಣೆ ಭಾಗದ ಬದಲಾವಣೆ. 2ನೇ ಬದಲಾವಣೆ ಏನಂದ್ರೆ 2 ವಿಗ್ರಹದ ಹಣೆ ಭಾಗವನ್ನ ನೀವು ಗಮನವಿಟ್ಟು ನೋಡಿ. ಅಲಂಕಾರ ಇಲ್ಲದ ವಿಗ್ರಹದಲ್ಲಿ ಹಣೆಯ ಭಾಗ ಸ್ವಲ್ಪ ಹುಬ್ಬಿದೆ. ಆದ್ರೆ ಅಲಂಕಾರದಲ್ಲಿರುವ ರಾಮನ ವಿಗ್ರಹದಲ್ಲಿ ಹಣೆಯ ಭಾಗ ನೇರವಾಗಿ ಕಂಡುಬರುತ್ತೆ. ಅಂದ್ರೆ ಮನುಷ್ಯರಿಗೆ ಹೇಗೆ ಹಣೆ ಇರುತ್ತೋ ಹಾಗೆಯೇ ಅಲಂಕಾರಗೊಂಡಿರುವ ವಿಗ್ರಹದಲ್ಲಿ ಕಂಡು ಬರ್ತಾ ಇದೆ. ನಂಬರ್ 3, ಕಣ್ಣು ಉಬ್ಬಿನಲ್ಲಿ ಬದಲಾವಣೆ. 3ನೇ ಬದಲಾವಣೆ ಏನಂದ್ರೆ 2 ವಿಗ್ರಹದ ಕಣ್ಣು ಉಬ್ಬನ್ನ ಒಮ್ಮೆ ನೋಡಿ. ಖಂಡಿತವಾಗಿಯೂ ಬದಲಾವಣೆಯನ್ನ ನೀವೇ ಕಂಡು ಹಿಡಿತೀರಾ. ಎಡಭಾಗದಲ್ಲಿರುವ ರಾಮನ ವಿಗ್ರಹದ ಕಣ್ಣಿನ ಹುಬ್ಬು ಸ್ವಲ್ಪ ದಪ್ಪದಾಗಿ ಕಂಡು ಬರ್ತಾ ಇದ್ದು, ಆದ್ರೆ ಅಲಂಕಾರಗೊಂಡಿರುವ ರಾಮನ ಕಣ್ಣಿನ ಹುಬ್ಬು ತೆಳುವಾಗಿದೆ. ಜೊತೆಗೆ ಮನುಷ್ಯರ ಹುಬ್ಬಿನಂತೆ ಕಾಣ್ತಾ ಇದೆ. ನಂಬರ್ 4, ರಾಮನ ಕೆನ್ನೆಗಳಲ್ಲಿ ಬದಲಾವಣೆ. 4ನೇ ಬದಲಾವಣೆ ನಿಮಗೆ ಇದೀಗಾಗಲೇ ಗೊತ್ತಾಗಿರುತ್ತೆ. ಶ್ರೀರಾಮನ 2 ವಿಗ್ರಹದ ಕೆನ್ನೆಗಳನ್ನ ಒಮ್ಮೆ ಗಮನವಿಟ್ಟು ನೋಡಿ. ಎಡಭಾಗದಲ್ಲಿರುವ ರಾಮನ ವಿಗ್ರಹದ ಕೆನ್ನೆಗಳು ಸ್ವಲ್ಪ ಹುಬ್ಬಿದೆ ಮತ್ತು ಮುಂದೆ ಬಂದ ಹಾಗೆ ಕಾಣುತ್ತೆ. ಆದ್ರೆ ಬಲಭಾಗದಲ್ಲಿರುವ ಬಾಲರಾಮನ ವಿಗ್ರಹದಲ್ಲಿ 2 ಕೆನ್ನೆಗಳು ಹುಬ್ಬಿಲ್ಲ. ಜೊತೆಗೆ ಮುಗ್ಧತೆ ಕಾಣ್ತಾ ಇದೆ. 2 ಕೆನ್ನೆಗಳನ್ನ ನೀವು ಸರಿಯಾಗಿ ನೋಡಿ, ನಿಮಗೆ ಖಂಡಿತ ಡಿಫರೆನ್ಸ್ ಕಾಣಿಸುತ್ತೆ. ನಂಬರ್ 5, ರಾಮನ ಮೂಗಿನಲ್ಲಿ ಬದಲಾವಣೆ. 5ನೇ ಬದಲಾವಣೆ ಏನಂದ್ರೆ ರಾಮನ ಮುಖದಲ್ಲಿರುವ ಮೂಗು ಎಡಭಾಗ ಮತ್ತು ಬಲಭಾಗದಲ್ಲಿರುವ 2 ಚಿತ್ರದ ರಾಮನ ವಿಗ್ರಹವನ್ನ ನೋಡಿದ್ರೆ ಖಂಡಿತವಾಗಿಯೂ ವ್ಯತ್ಯಾಸ ಗೊತ್ತಾಗುತ್ತೆ. ಎಡಭಾಗದಲ್ಲಿರುವ ರಾಮನ ಮೂರ್ತಿಯ ಮೂಗಿನ ತುದಿ ಭಾಗವನ್ನ ನೋಡಿದ್ರೆ ಮೂಗು ನೇರವಾಗಿರೋದು ಕಾಣಿಸುತ್ತೆ. ಬಲಭಾಗದಲ್ಲಿರುವ ರಾಮನ ಮೂಗು ನೋಡಿದ್ರೆ ಮೂಗು ಸ್ವಲ್ಪ ಬಗ್ಗಿದ್ದ ಹಾಗೆ ಕಾಣಿಸುತ್ತೆ. ಸೂಕ್ಷ್ಮವಾಗಿ ಮೂಗಿನ ತುದಿ ಭಾಗವನ್ನ ಗಮನಿಸಿದ್ರೆ ಈ ವ್ಯತ್ಯಾಸ ಕಾಣುತ್ತೆ. ನಂಬರ್ 6, ರಾಮನ ನಗುವಿನಲ್ಲಿ ಬದಲಾವಣೆ. 6ನೇ ಬದಲಾವಣೆ ಏನಂದ್ರೆ ಒಂದು ಸಲ 2 ವಿಗ್ರಹದ ಬಾಯಿಯನ್ನ ಗಮನಿಸಿ. ಎಡಭಾಗದಲ್ಲಿರುವ ರಾಮನ ವಿಗ್ರಹ ಕೂಡ ನಗ್ತಾ ಇದೆ. ಬಲಭಾಗದಲ್ಲಿರುವ ಅಲಂಕಾರ ಮಾಡಿಕೊಂಡಿರುವ ರಾಮನ ವಿಗ್ರಹ ಕೂಡ ನಗ್ತಾ ಇದೆ. ಆದ್ರೆ ಅಲಂಕಾರದಲ್ಲಿರುವ ವಿಗ್ರಹ ಸ್ವಲ್ಪ ಹೆಚ್ಚಾಗಿ ನಗುತ್ತಾ ಇರುವ ರೀತಿ ಕಾಣುತ್ತೆ. ಭಕ್ತರ ಜೊತೆ ರಾಮ ತುಂಬಾ ಖುಷಿಯಿಂದ ಮಾತನಾಡುತ್ತಾ ನಗುತ್ತಾ ಇರುವ ಹಾಗೆ ಕಾಣ್ತಾ ಇದೆ.
ಬದಲಾವಣೆಯಾಗ್ತಾ ಇದ್ದು ದೇವಸ್ಥಾನಕ್ಕೆ ಭೇಟಿ ಕೊಡ್ತಾ ಇರುವ ಲಕ್ಷಾಂತರ ಭಕ್ತರು ಈ ಬದಲಾವಣೆಯನ್ನ ತಮ್ಮ ಕಣ್ಣಾರೆ ನೋಡಿ ಖುಷಿಯಿಂದ ಭಾವುಕರಾಗ್ತಿದ್ದಾರೆ. ಈ ಬದಲಾವಣೆ ಬಗ್ಗೆ ದೊಡ್ಡ ದೊಡ್ಡ ವಿಜ್ಞಾನಿಗಳು ಪಂಡಿತರು ಹೇಳಿರುವ ಪ್ರಕಾರ ಬಾಲರಾಮ ಪ್ರಾಣ ಪ್ರತಿಷ್ಠಾಪನೆಯಾಗಿ ಅಲಂಕಾರ ಆದ ನಂತರ ದೇವರ ರೂಪವಾದ ಒಂದು ಶಕ್ತಿ ಮೂರ್ತಿಯ ಒಳಗೆ ಬಂದಿದೆ. ಈ ಶಕ್ತಿಯಿಂದಲೇ ಈ ರೀತಿ ಬದಲಾವಣೆಗಳು ಗೋಚರವಾಗ್ತಾ ಇದೆ. ಹೀಗಂತ ರಾಮಲಲ್ಲ ಮೂರ್ತಿಯನ್ನ ಕೆತ್ತನೆ ಮಾಡಿರುವ ನಮ್ಮ ಕರ್ನಾಟಕದ ಅರುಣ್ ಯೋಗಿರಾಜ್ ಅವರು ಒಂದು ಟಿವಿ ಸಂದರ್ಶನದಲ್ಲಿ ಹೇಳಿದ್ದಾರೆ. ಪ್ರಭು ಶ್ರೀರಾಮ ದೇವರ ಪ್ರಾಣ ಪ್ರತಿಷ್ಠಾಪನೆ ಆದ ನಂತರ ಮುಖದಲ್ಲಿ ಎಕ್ಸ್ಪ್ರೆಷನ್ ಗಳು ಬದಲಾಗಿವೆ. ಇದಕ್ಕೆಲ್ಲ ದೇವರ ಪವಾಡವೇ ಕಾರಣ. ದೇವರು ಹೊಸ ರೂಪವನ್ನ ಸೃಷ್ಟಿ ಮಾಡ್ಕೊಳ್ತಿದ್ದಾನೆ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಈ ವಿಗ್ರಹವನ್ನ ನಾನು ಮಾಡಿರೋ ವಿಗ್ರಹದಂತೆ ಕಾಣ್ತಾ ಇಲ್ಲ. ಪ್ರಾಣ ಪ್ರತಿಷ್ಠೆ ಆದ ನಂತರ ಸಾಕಷ್ಟು ಬದಲಾವಣೆಗಳು ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಇನ್ನು ಈ ವಿಗ್ರಹದ ಬದಲಾವಣೆ ಒಂದು ಕಡೆಯಾದ್ರೆ ಅಯೋಧ್ಯೆಯೂ ಕೂಡ ಬದಲಾಗ್ತಾ ಇದೆ. ಪ್ರತಿದಿನ ಅಯೋಧ್ಯೆಯ ಮಂದಿರಕ್ಕೆ ಹರಿದು ಬರ್ತಿರುವ ಭಕ್ತರ ಸಂಖ್ಯೆ 3 ಲಕ್ಷದ ಮೇಲೆ ದಾಟಿದ್ದು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರುವ ಸಾಧ್ಯತೆ ಇದೆ. ಸರ್ವೆ ಪ್ರಕಾರ ವರ್ಷಕ್ಕೆ ಸುಮಾರು 5 ಕೋಟಿ ಭಕ್ತರು ಬರ್ತಾರಂತೆ. ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಭಕ್ತರು ಬರುವುದು ಅಂದ್ರೆ ತಿರುಪತಿ ತಿಮ್ಮಪ್ಪ ಹಾಗೂ ವೈಷ್ಣೋ ದೇವಿಗೆ ಮಾತ್ರ. ಆದ್ರೆ ಮುಂದಿನ ದಿನಗಳಲ್ಲಿ 2 ದೇಗುಲದ ದಾಖಲೆಯನ್ನ ಅಯೋಧ್ಯ ರಾಮ ಮುರಿಯಲಿದ್ದಾನೆ. ಅಷ್ಟೇ ಅಲ್ಲದೆ ಖಜಾನೆ ಸಂಪತ್ತಿನ ವಿಚಾರದಲ್ಲೂ ಕೂಡ ರಾಮನೇ ಶ್ರೀಮಂತ ದೇವರಾಗುವ ಸಾಧ್ಯತೆಗಳಿವೆ. ಅದ್ರಲ್ಲೂ ಇದೀಗ ಎಲ್ಲರ ಕಣ್ಣು ನೆಟ್ಟಿರುವುದು ರಾಮನ ಆಭರಣಗಳ ಮೇಲೆ. ಹಾಗಾದ್ರೆ ರಾಮನ ಆಭರಣಗಳ ಬೆಲೆ ಎಷ್ಟು ಅನ್ನೋದನ್ನ ನೋಡೋಣ ಬನ್ನಿ. ರಾಮನ ಕಿರೀಟ ಎಲ್ಲರ ಗಮನ ಸೆಳೀತಾ ಇದೆ. ಚಿನ್ನದ ಕಿರೀಟ ಸುಮಾರು 1.7 ಕೆಜಿ ತೂಕ ಹೊಂದಿದ್ದು 75 ಕ್ಯಾರೆಟ್ ವಜ್ರ, 135 ಕ್ಯಾರೆಟ್ ಜಾಂಬಿಯನ್ ಪಚ್ಚೆ, 262 ಕ್ಯಾರೆಟ್ ಮಾಣಿಕ್ಯವಿದೆ. ಇನ್ನು ಶ್ರೀರಾಮನ ಹಣೆ ಮೇಲೆ ವಜ್ರ ನಿರ್ಮಿತ ತಿಲಕವನ್ನ ಇಡಲಾಗಿದೆ. ರಾಮಲಲ್ಲನ ಹಣೆ ಮೇಲೆ ಮಂಗಳಕರ ಸಂಕೇತವಾಗಿ ತಿಲಕವನ್ನ ವಜ್ರ ಮಾಣಿಕ್ಯಗಳಿಂದ ರಚಿಸಲಾಗಿದ್ದು ರಾಮನಿಗೆ ಚಿನ್ನದ ಮಾಲೆಯನ್ನು ತೊಡಿಸಲಾಗಿದೆ. 16 ಗ್ರಾಂ ಹಳದಿ ಚಿನ್ನದ ನಡುವೆ 3 ಕ್ಯಾರೆಟ್ನ ನೈಸರ್ಗಿಕ ವಜ್ರವನ್ನ ಇರಿಸಲಾಗಿದೆ. ಶ್ರೀರಾಮನಿಗೆ ಬಳಸಲಾಗ್ತಾ ಇರೋ ಸೊಂಟದ ಪಟ್ಟಿ ಕೂಡ ತುಂಬಾ ವಿಶೇಷವಾಗಿದ್ದು 0.75 ಕಿಲೋಗಳಷ್ಟು ತೂಕವಿದೆ. 70 ಕ್ಯಾರೆಟ್ ವಜ್ರಗಳನ್ನ ಈ ಸೊಂಟ ಪಟ್ಟಿ ಒಳಗೊಂಡಿದ್ದು ಸುಮಾರು 850 ಕ್ಯಾರೆಟ್ ಮಾಣಿಕ್ಯಗಳು ಮತ್ತು ಪಚ್ಚೆಗಳನ್ನ ಬಳಸಿ ಸೊಂಟ ಪಟ್ಟಿಯನ್ನು ತಯಾರಿಸಲಾಗಿದೆ. ರಾಮಲಲ್ಲನ 2 ಕೈಗಳಿಗೆ ತೊಡಿಸಲಾಗಿರುವ ಬಳೆಯಾಕಾರದ ಆಭರಣವನ್ನ ಚಿನ್ನದಿಂದ ರೂಪಿಸಲಾಗಿದ್ದು ರತ್ನ ಮುತ್ತುಗಳಿಂದ ಅಲಂಕರಿಸಲಾಗಿದೆ. ಮುತ್ತುಗಳನ್ನು ಒಳಗೊಂಡಿರುವ 2 ಉಂಗುರಗಳನ್ನ ಬೆರಳಿಗೆ ತೊಡಿಸಲಾಗಿದ್ದು ಇದಿಷ್ಟೇ ಅಲ್ಲದೆ ರಾಮಲಲ್ಲ ಕಾಲುಗಳಿಗೆ ತೊಡಿಸಲಾದ ಕಾಲ್ಗೆಜ್ಜೆ ಹಾಗೂ ಕಾಲುಂಗುರದ ಆಕೃತಿ ಆಭರಣಗಳು ಚಿನ್ನದಿಂದ ರೂಪಿಸಲಾಗಿರುವ ಕಾಲ್ಗೆಜ್ಜೆಗೆ ಮುತ್ತು ಮಾಣಿಕ್ಯ ವಜ್ರಗಳಿಂದ ಅಲಂಕರಿಸಲಾಗಿದೆ. ಇನ್ನು ಶ್ರೀರಾಮನ ಅಂದವನ್ನ ಹೆಚ್ಚಿಸಿದ್ದು ಕುಂಡಲ ಅಂದ್ರೆ ಕಿವಿಯೋಲೆ. ನವಿಲಿನ ಆಕೃತಿಯನ್ನು ಓಲಿಯಲ್ಲಿ ರಚಿಸಲಾಗಿದ್ದು ಬಂಗಾರದಲ್ಲಿ ರೂಪಿಸಲಾದ ಕುಂಡಲಗಳಿಗೆ ಮಾಣಿಕ್ಯ ಪಚ್ಚೆ ಹವಳ ವಜ್ರಗಳಿಂದ ಪೋಣಿಸಲಾಗಿದೆ. ಇನ್ನು ಶ್ರೀರಾಮನ ಮೂರ್ತಿಯ ಕಂಠದಲ್ಲಿ ಅರ್ಧಚಂದ್ರಾಕಾರದ ಸರದಲ್ಲಿ ಸೂರ್ಯದೇವ ಇರುವುದು ವಿಶೇಷವಾಗಿದೆ. ರಾಮಲಲ್ಲನ ಹೃದಯ ಭಾಗದಲ್ಲಿ ಕೌಸ್ತುಭ ಮಣಿಯನ್ನು ದೊಡ್ಡ ಮಾಣಿಕ್ಯ ಮತ್ತು ವಜ್ರಗಳಿಂದ ಅಲಂಕರಿಸಲಾಗಿದೆ. ಗಂಟಲಿನ ಕೆಳಗೆ ಹೊಕ್ಕಲಿನ ಮೇಲ್ಭಾಗದಲ್ಲಿ ಪೆಂಡೆಂಟ್ ಇದ್ದು ಈ ಆಭರಣವು ನೆಕ್ಲೆಸ್ ಹಾರದಂತಿರುವ ಪಡೀಕವಾಗಿದೆ. ವಜ್ರ ಖಚಿತ ವಿಜಯಮಾಲ ರಾಮಲಲ್ಲನಿಗೆ ತೊಡಿಸಲಾಗಿದ್ದು ಅತಿ ಉದ್ದನೆಯ ಹಾಗೂ 3ನೇ ಹಾರವಾಗಿದೆ. ಚಿನ್ನ ಮಾಣಿಕ್ಯವನ್ನ ಬಳಸಿಕೊಂಡು ವಿಜಯಮಾಲ ಹಾರವನ್ನು ರಚಿಸಲಾಗಿದ್ದು ಸೂರತ್ನ ಪ್ರಮುಖ ವಜ್ರದ ವ್ಯಾಪಾರಿ ಮಂದಿರಕ್ಕೆ 101 ಕೆಜಿ ಚಿನ್ನವನ್ನ ದಾನ ಮಾಡಿದ್ದಾರೆ. ಇದು ಸುಮಾರು 68 ಕೋಟಿ ರೂಪಾಯಿ ಮೌಲ್ಯದ ದೊಡ್ಡ ಕೊಡುಗೆಯಾಗಿದೆ. ಈ ಚಿನ್ನವನ್ನು ರಾಮ ಮಂದಿರದ ಬಾಗಿಲುಗಳು, ಗರ್ಭಗುಡಿ, ತ್ರಿಶೂಲ, ಡಮರು ಮತ್ತು ಕಂಬಗಳನ್ನು ಅಲಂಕರಿಸಲು ಬಳಸಲಾಗಿದೆ. ಇದು ರಾಮ ಮಂದಿರ ರಚನೆಗೆ ಉತ್ತಮ ಸ್ಪರ್ಶವನ್ನ ನೀಡಿದೆ. ಹೀಗೆ ಈ ಆಭರಣಗಳು ಸಹ ರಾಮನ ಅಂದವನ್ನ ಹೆಚ್ಚಿಸ್ತಾ ಇದ್ದು ಒಟ್ಟಾರೆಯಾಗಿ ಶ್ರೀರಾಮ ದಿನೇ ದಿನೇ ಮತ್ತಷ್ಟು ಪ್ರಜ್ವಲಿಸ್ತಾ ಇದ್ದು ಮುಖದಲ್ಲಿ ತೇಜಸ್ಸು ಎದ್ದು ಕಾಣ್ತಾ ಇದೆ. ನಾವು ಕೊಟ್ಟ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಜೊತೆಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇದರಿಂದ ನಮಗೆ ಇನ್ನೂ ಹೆಚ್ಚೆಚ್ಚು ವಿಷಯಗಳನ್ನ ನಿಮ್ಮ ಮುಂದೆ ಹಂಚಿಕೊಳ್ಳಲು ಉತ್ಸುಕರಾಗ್ತೀವಿ. ಇನ್ನು ನಮ್ಮ ಚಾನೆಲ್ ನಲ್ಲಿ ಇಂತಹ ಅನೇಕ ಕುತೂಹಲಕಾರಿ ವಿಡಿಯೋಗಳು ಇವೆ. ಅದನ್ನು ನೋಡಿ ಪ್ರೋತ್ಸಾಹಿಸಿ. ಧನ್ಯವಾದ.